ಎಲ್ರಿಗೂ ನಮಸ್ಕಾರ. ನಾನು ವೀಣಾ ರಮೇಶ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಗೆ ಇವತ್ತಿನ ವ್ಲಾಗಲ್ಲಿ ಮಿಲೆಟ್ಸ್ ಬಾಕ್ಸ್ ಕ್ಲೀನಿಂಗ್ ಆ್ಯಂಡ್ ಆರ್ಗನೈಸಿಂಗ್, ಅದರ ಜೊತೆಯಲ್ಲಿ ಮಿಲೆಟ್ಸ್ನ ತುಂಬ ದಿನಗಳ ಕಾಲ ಹುಳಗಳು ಬರ್ದಂಗೆ ಯಾವ ರೀತಿ ಸ್ಟೋರ್ ಮಾಡಿ ಇಟ್ಕೊಬಹುದು ಅಂತ ಕೆಲವೊಂದು ಟಿಪ್ಸ್ಗಳನ್ನ ಶೇರ್ ಮಾಡ್ಕೊಂಡಿದ್ದೀನಿ. ಮನೆ ಕಿಚನ್ನಲ್ಲಿ ಒಂದು ಸೈಡಲ್ಲಿರುವಂಥ ಕ್ರಾಕರಿ ಬಾಕ್ಸನ್ನು ಈ ರೀತಿ ಮಿಲೆಟ್ಸ್ ಬಾಕ್ಸ್ಗಳು, ಸ್ಪೈಸಿ ಬಾಕ್ಸಸ್ ಎಲ್ಲ ಇಡೋಕ್ಕೆ ಯೂಸ್ ಮಾಡಿ. ಹಾಗೆ ಮನೆ ಎಷ್ಟೇ ದೊಡ್ಡದಾಗಿದ್ರೂ ಹೆಣ್ಮಕ್ಳು ಮಾತ್ರ ಕಿಚನಲ್ಲೇ ಟೈಮ್ ಸ್ಪೆಂಡ್ ಮಾಡೋದು ಜಾಸ್ತಿ ಅಲ್ವಾ. ಸೊ ಆದಷ್ಟು ಕಿಚನ್ನ ನೀಟಾಗಿ ಕ್ಲೀನಾಗಿ ಆರ್ಗನೈಸ್ಡ್ ಆಗಿ ಇಟ್ಕೊಬೇಕು, ಎಲ್ಲನೂ ನೀಟಾಗಿ ಜೋಡಿಸಿ ಇಟ್ಕೊಬೇಕು ಅಂತ ಯೋಚನೆ ಮಾಡ್ತಾ ಇರ್ತೀವಿ. ಅದ್ರ ಜೊತೆಗೆ ಪಟ್ಟಂತ ಕೈ ಹಾಕಿದ ತಕ್ಷಣ ನಾವು ಇಟ್ಟಿರುವಂಥ ಗ್ರೋಸರೀಸ್ ಬಾಕ್ಸ್ಗಳಾಗಲಿ ಸಿಕ್ಬಿಡಬೇಕು ಅನ್ನೋದು ಒಂದು ಉದ್ದೇಶ ಆಗಿದೆ. ಕಿಚನ್ನಲ್ಲಿ ಕಿಚನ್ ಕೌಂಟರ್ ಟಾಪ್ ಮಾತ್ರ ನಾನು ಅಲ್ಲಿಟ್ಟಿರುವ ವಸ್ತುಗಳನ್ನು ಅವಾಗವಾಗ ಕ್ಲೀನ್ ಮಾಡಬೇಕಾದ್ರೆ ಅದಲು ಬದಲು ಮಾಡಿ ವಸ್ತುಗಳನ್ನು ಚೇಂಜ್ ಮಾಡಿ ಇಡ್ತಾ ಇರ್ತೀನಿ. ಬಟ್ ಈ ಕ್ರಾಕರಿ ಮಾತ್ರ ನಾನು ಚೇಂಜ್ ಮಾಡೋದೇ ಇಲ್ಲ. ಈ ಮಿಲೆಟ್ಸ್ ಎಲ್ಲ ಇಡುವಂಥ ಕ್ರಾಕರಿ ಬಾಕ್ಸನ್ನು ಚೇಂಜ್ ಮಾಡೋಕ್ಕೆ ಹೋಗಲ್ಲ. ಯಾಕೆಂದರೆ ಯಾವಾಗಲೂ ಒಂದೇ ಥರ ಜೋಡಿಸ್ಕೊಂಡ್ಬಿಡ್ತೀನಿ. ಸೊ ಅಡುಗೆ ಮಾಡಬೇಕಾದ್ರೆ ಪಟ್ ಅಂತ ನಾವು ಏನೇನೋ ಮಿಲೆಟ್ಸ್ ಆಗಲಿ, ಸಾಂಬಾರು ಪೌಡ್ರ್ ಆಗಲಿ, ಮಸಾಲ ಪೌಡ್ರ್ಗಳಾಗಲಿ ಏನೆಲ್ಲ ಇಟ್ಟಿರ್ತೀನಿ ಅದು ಪಟ್ ಅಂತ ಸಿಗ್ತಾ ಇರಬೇಕು ನನಗೆ. ಸೊ ನಾನು ಇವಾಗಿಗೆ ನೀಟಾಗಿ ಆರ್ಗನೈಸ್ ಮಾಡಿಬಿಡೋಣ ಅಂತ ಕ್ಲೀನ್ ಮಾಡಬೇಕಾದ್ರೆ ಆರ್ಗನೈಸ್ ಮಾಡಿ ಇಟ್ಬಿಟ್ಟೆ ಅಂತಂದರೆ ಅಡುಗೆ ಮಾಡಬೇಕಾದ್ರೆ ತಿರ್ಗಾ ನನಗೆ ಒಂಥರ ಗಾಬರಿ ಆದಂಗೆ ಅನ್ನಿಸ್ತಾ ಇರುತ್ತೆ. ಸೊ ಅದು ಎಲ್ಲಿಟ್ಬಿಟ್ಟೆ ಏನು ಅಂತ ಹುಡ್ಕಾಡೋಂಗೆ ಆಗುತ್ತೆ. ಹಾಗಾಗಿ ಅದೊಂದು ಮಾತ್ರ ಅಡುಗೆ ಮನೆಯಲ್ಲಿ ನಾನು ಯಾವಾಗಲೂ ಅಷ್ಟೇ ಚೇಂಜ್ ಮಾಡೋಕ್ಕೆ ಹೋಗೋದಿಲ್ಲ, ಹಾಗೆ ಇಟ್ಬಿಡ್ತೀನಿ ಕರೆಕ್ಟಾಗಿ. ರೆಗ್ಯುಲರಾಗಿ ಯಾವ ರೀತಿ ಜೋಡಿಸ್ಕೊಳ್ತಾ ಇದ್ದೆ ಅದೇ ರೀತಿ ಜೋಡಿಸ್ಕೊಳ್ತೀನಿ. ಹಾಗೆ ಬಾಕ್ಸ್ ಎಲ್ಲ ತೊಳೆದಿಟ್ಟಿದ್ದೆ, ಸ್ವಲ್ಪನಾದರೂ ಒಳಗಡೆ ನೀರಿರುತ್ತೆ ಅಂತ ಒಂದು ಡ್ರೈ ಬಟ್ಟೆ ತಗೊಂಡು ಒರೆಸ್ತಾ ಇದ್ದೀನಿ. ಹಾಗೆ ಗ್ರೋಸರೀಸ್ ಎಲ್ಲ ಖಾಲಿ ಆದ ತಕ್ಷಣವೇ ನಾನು ಎಲ್ಲ ಬಾಕ್ಸನ್ನು ನೀಟಾಗಿ ತೊಳೆದಿಟ್ಬಿಡ್ತೀನಿ. ಫುಲ್ ಎಲ್ಲ ಖಾಲಿ ಆಗಲಿ ಎಲ್ಲನೂ ಒಟ್ಟಿಗೆ ತೊಳೆಯೋಣ ಅಂತ ವೆಯ್ಟ್ ಮಾಡೋದಿಲ್ಲ. ಯಾವಾಗ ಯಾವ್ಯಾವ ಗ್ರೋಸರಿ ಬಾಕ್ಸು ಖಾಲಿಯಾಗಿರುತ್ತೆ ಸೊ ಅದನ್ನು ಆವಾಗಲೇ ವಾಶ್ ಮಾಡಿ ಹಾಗೆ ಹೆಣ್ಮಕ್ಳಿಗೆ ಪ್ರತಿದಿನ ಕೆಲಸ ಇಲ್ಲದಿರುವಂಥ ದಿನನೇ ಇಲ್ಲ ಅಂತ ಅನಿಸುತ್ತೆ. ಏನಾದರೂ ಒಂದು ಕ್ಲೀನಿಂಗ್ ಕೆಲಸ ಇದ್ದೇ ಇರುತ್ತೆ. ಅಯ್ಯೋ ಎಲ್ಲ ಕೆಲಸನೂ ಕಂಪ್ಲೀಟಾಗಿ ಮುಗಿಸ್ಬಿಟ್ಟಿದ್ದೀವಪ್ಪ ಅಂತ ಅನ್ಕೋತಿರ್ತೀವಿ. ಬಟ್ ಏನಾದರೂ ಒಂದು ಕೆಲಸ ಬಾಕಿ ಇದ್ದೇ ಇರುತ್ತೆ ಅಲ್ವಾ. ಸೊ ಹಾಗೆ ಈ ಬಾಕ್ಸಸ್ ಎಲ್ಲನೂ ನೀಟಾಗಿ ಡ್ರೈ ಆಗಿ ಒರೆಸಿಟ್ಟಿದ್ದೀನಿ. ಸೊ ಇವಾಗ ಗ್ರೋಸರೀಸ್ ಎಲ್ಲ ತೆಗೆದುಬಿಟ್ಟು ನೀಟಾಗಿ ಆರ್ಗನೈಸ್ ಮಾಡಿ ಇಡಬೇಕು. ಅಡುಗೆ ಮನೆ ಅಂದ್ರೇ ಹಾಗೆ ನೀಟಾಗಿ ಜೋಡಿಸ್ಕೊಂಡಷ್ಟು ಲಕ್ಷಣವಾಗಿ ಕಾಣಿಸ್ತಾ ಇರುತ್ತೆ. ನಮಗೆ ಒಂಥರ ಅಡುಗೆ ಮಾಡಬೇಕಾದ್ರೆ ಸಂತೋಷ ಆಗ್ತಾ ಇರುತ್ತೆ. ಸೊ ಎಲ್ಲಂದ್ರಲ್ಲಿ ಎಲ್ಲ ವಸ್ತುಗಳನ್ನು ಚೆಲ್ಲಾಪಿಲ್ಲಿಯಂಗೆ ಹಾಕ್ಬಿಟ್ಟು ಅಡುಗೆ ಮನೆ ಹಾಗೆ ಇಟ್ಕೊಂಡಿದ್ರೆ ನೋಡೋಕೆ ಏನು ಚೆನ್ನಾಗಿ ಕಾಣಿಸುತ್ತೆ. ಕಾಳುಗಳನ್ನು ಹುಳ ಹಾಕ್ದಲೇ ಇರೋ ಹಾಗೆ ಯಾವ ರೀತಿ ತುಂಬ ದಿನಗಳ ಕಾಲ ಸ್ಟೋರ್ ಮಾಡಿ ಇಟ್ಕೊಬೋದು ಅಂತ ಒಂದು ಬೈ ಒಂದು ಹೇಳ್ತೀನಿ. ಸೊ ಕಡಲೆಕಾಳು ಜೊತೆಗೆ ಒಣಮೆಣ್ಸಿನ್ಕಾಯಿನ ಹಾಕಿಟ್ಟಿದ್ರೆ ಹುಳ ಹಾಕ್ದಂಗಿರುತ್ತೆ. ಆಲ್ಮೋಸ್ಟ್ ಹೆಸರು ಕಾಳು, ಕಡಲೆಕಾಳು, ಬೇಳೆಕಾಳು ಸೊ ಇದೆಲ್ಲ ಬೇಗನೆ ಹುಳ ಆಗುತ್ತೆ. ಸೊ ಒಣಮೆಣ್ಸಿನ್ಕಾಯಿ ಅಂದರೆ ಅದು ಕೂಡ ಮುಟ್ಟಿದ್ರೆ ಮುರುನ್ ಸೌಂಡ್ ಬರ್ತಾ ಇರಬೇಕು. ಆ ರೀತಿ ಒಣಮೆಣ್ಸಿನ್ಕಾಯಿನ ಕಾಳು ಒಳಗಡೆ ಹಾಕಿಡಬೇಕು. ಮೆತ್ತಗಿರಬಾರ್ದು ಮೆಣಸಿನ್ಕಾಯಿ. ಸೊ ನಾನು ಮೆಣಸಿನ್ಕಾಯಿನೂ ಕೂಡ ಬಿಸಿಲಲ್ಲಿ ಒಣಗಿಸಿನೇ ಇಟ್ಟಿದ್ದೀನಿ. ಹಾಗೆ ನೆಕ್ಸ್ಟ್ ಉದ್ದಿನ ಬೇಳೆ ಒಳಗಡೆ ನಾನು ಬಿರಿಯಾನಿ ಎಲೆಗಳನ್ನು ಹಾಕಿಡ್ತಾ ಇದ್ದೀನಿ. ಇದು ಸ್ಪೈಸಿ ಐಟಮ್ಸ್ ಆಗಿರೋದ್ರಿಂದ ಗುಡ್ ಸ್ಮೆಲ್ ಇದೆ. ಸೊ ಚೆನ್ನಾಗಿರುತ್ತೆ ಅದರ ಸ್ಮೆಲ್ಲು. ಇದ್ರ ಸ್ಮೆಲ್ಲಿಗೆ ಹುಳಗಳು ಬರೋದಿಲ್ಲ. ಒಂದು ತಿಂಗಳಕ್ಕಿಂತ ಹೆಚ್ಚಿಗೆ ನಾವು ಸ್ಟೋರ್ ಮಾಡಿ ಇಟ್ಕೊಂಡ್ವಿ ಅಂತ ಅಂದರೆ ಕುಟ್ಟೆ ಹುಳ ಸ್ಟಾರ್ಟ್ ಆಗುತ್ತೆ. ಕಪ್ಪು ಹುಳ ಇರುತ್ತಲ್ವ, ಸೊ ಆ ರೀತಿ ಹುಳಗಳು ಆಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಆಲ್ರೆಡಿ ಸೂಪರ್ ಮಾರ್ಕೆಟಲ್ಲೇ ಅವ್ರು ತಂದು ಎಷ್ಟು ದಿನ ಸ್ಟೋರ್ ಮಾಡಿ ಇಟ್ಕೊಂಡಿರ್ತಾರೆ, ಅಲ್ಲಿಂದ ನಾವು ಇನ್ನೂ ಒಂದು ತಿಂಗಳು ತಂದು ಸ್ಟೋರ್ ಮಾಡಿ ಇಟ್ಕೊಬೇಕು ಅಂದರೆ ಬೇಗ ಹುಳ ಆಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ಈ ರೀತಿ ಬಿರಿಯಾನಿ ಎಲೆಗಳನ್ನು ಸ್ಟೋರ್ ಮಾಡಿ. ಹಾಗೆ ನೆಕ್ಸ್ಟು ಹೆಸರು ಬೇಳೆ ಒಳಗಡೆ ನಾನು ಒಣಗಿದ ಕೆಂಪು ಮೆಣಸಿನ್ಕಾಯಿನ ಹಾಕಿಡ್ತಾ ಇದ್ದೀನಿ. ಸೊ ಈ ರೀತಿ ಮೆಣಸಿನ್ಕಾಯಿ ಹಾಕಿಡೋದ್ರಿಂದ ಬೇಗ ಹುಳ ಆಡೋದಿಲ್ಲ, ಯಾಕಂದರೆ ಖಾರ ಇರುತ್ತಲ್ವ. ಸೊ ಹಾಗಾಗಿ ಹಾಗೆ ಕಟ್ ಮಾಡು ಕೂಡ ಇಡ್ಬೋದು, ಇಲ್ಲ ಅಂದರೆ ಒಂದೊಂದು ಮೆಣಸಿನ್ಕಾಯಿ 2 ಮೆಣಸಿನ್ಕಾಯಿನೂ ಕೂಡ ಹಾಕಿಡ್ಬೋದು. ಕಡಲೆ ಬೀಜ, ಇದು ಹಸಿ ಕಡಲೆ ಬೀಜ, ಹಾಗಾಗಿ ನಾನು ಬೆಳ್ಳುಳ್ಳಿ ಎಸಳುಗಳನ್ನು ಹಾಕಿಡ್ತಾ ಇದ್ದೀನಿ. ಸೊ ಬೆಳ್ಳುಳ್ಳಿ ಎಸಲಿಗೆ ಆ ಸ್ಮೆಲ್ಲಿಗೆ ಹುಳ ಆಗ್ದಂಗಿರುತ್ತೆ. ಹುರಿದಿರೋ ಕಡಲೆ ಬೀಜ ಆದರೆ ಆರಾಮಾಗಿ ಹಾಗೆ ಇಟ್ಕೊಬಹುದು. ಸೊ ನೆಕ್ಸ್ಟು ಪಾಸ್ತಾದೊಳಗಡೆ ಬಿರಿಯಾನಿ ಎಲೆಗಳನ್ನು ಹಾಕಿಡ್ತಾ ಇದ್ದೀನಿ. ಆ್ಯಂಡ್ ನೆಕ್ಸ್ಟ್ ಕಡಲೆಬೇಳೆ, ಇದಂತೂ ಬೇಗನೆ ಹುಳ ಆಗುತ್ತೆ. ಸೊ ಈ ರೀತಿ ಬೆಳ್ಳುಳ್ಳಿ ಎಸಳುಗಳನ್ನು ಸಿಪ್ಪೆ ತೆಗೆದೇನೆ, ಸಿಪ್ಪೆ ಹಾಗೆ ಇರಬೇಕು. ಬಾಕ್ಸಲ್ಲಿ ಹಾಕಿ ಸ್ಟೋರ್ ಮಾಡಿ ಇಡೋದ್ರಿಂದ ಹುಳ ಆಗ್ದಂಗಿರುತ್ತೆ. ಹಾಗೆ ಬಟಾಣಿ ಒಳಗಡೆ ಈ ರೀತಿ ಸ್ಟಾರ್ ಹೂವು ಅಂತ ಬರುತ್ತಲ್ವ, ಸ್ಪೈಸಸ್ಸಲ್ಲಿ ಸ್ಟಾರ್ ಹೂವು ಅಂತ ಬರುತ್ತಲ್ಲ, ಅದನ್ನು ಬಟಾಣಿ ಒಳಗಡೆ ಹಾಕಿ ಸ್ಟೋರ್ ಮಾಡೋದ್ರಿಂದ ಅದರ ಸ್ಮೆಲ್ಲಿಗೆ ಹುಳ ಆಗೋದಿಲ್ಲ. ಹಾಗೆ ಹೆಸರು ಕಾಳು ಜೊತೆಗೆ ನಾನು ಬೆಳ್ಳುಳ್ಳಿನ ಮಿಕ್ಸ್ ಮಾಡಿ ಇಡ್ತಾ ಇದ್ದೀನಿ. ಅದರ ಸ್ಮೆಲ್ಲಿಗೆ ಹುಳ ಬರೋದಿಲ್ಲ. ಕಡಲೆಬೇಳೆ ಮತ್ತು ಹೆಸರು ಕಾಳು ಬೇಗ ಕುಟ್ಟೆ ಹುಳ ಸ್ಟಾರ್ಟ್ ಆಗೋಗ್ಬಿಡುತ್ತೆ. ಸೊ ಇದು ಫಾರಮ್ ಹೆಸರು ಕಾಳು, ನೋಡೋಕ್ಕೆ ಶೈನಿಂಗ್ ಆಗಿ ನಯಸ್ ಆಗಿದೆಯಲ್ಲ, ಬೇಗ ಹುಳ ಆಗುತ್ತೆ. ಬಟ್ ನಾಟಿ ಹೆಸರು ಕಾಳು ಇದೆಯಲ್ಲ ಅದು ಹುಳ ಆಗೋದಿಲ್ಲ, ಸ್ವಲ್ಪ ಪೌಡ್ರ್ ಆಗಿರುತ್ತೆ. ಸೈಜ್ ಇದಕ್ಕಿಂತ ಇನ್ನೂ ಪುಟ್ಟಾಗಿರುತ್ತೆ. ಹಾಗೆ ನೆಕ್ಸ್ಟ್
ಬಾದಾಮ್ ಜೊತೆಗೆ ಏನು ನಾನು ಮಿಕ್ಸ್ ಮಾಡಿಲ್ಲ, ಹಾಗೆ ಸ್ಟೋರ್ ಮಾಡಿ ಇಡ್ತಾ ಇದ್ದೀನಿ. ಇದು ನಾಟಿ ಕಡಲೆಕಾಳು. ಸೊ ಇದ್ರ ಜೊತೆಗೆ ಒಣಮೆಣ್ಸಿನ್ಕಾಯಿ, ಕೆಂಪು ಒಣಮೆಣ್ಸಿನ್ಕಾಯಿನ ಮಿಕ್ಸ್ ಮಾಡಿ ಇಡ್ತೀನಿ. ಸೊ ಫಾರಮ್ ಕಡಲೆಕಾಳು, ನಾಟಿ ಕಡಲೆಕಾಳು, ಸೊ ಇದು ಎರಡನ್ನು ನಾನು ಮಿಕ್ಸ್ ಮಾಡಿ ಅವಾಗ ಪಲ್ಯ ಮಾಡ್ಕೊಳ್ತಾ ಇರ್ತೀನಿ, ಚೆನ್ನಾಗಿ. ನೆಕ್ಸ್ಟು ಶಾವ್ಗೆ ರೋಸ್ಟೆಡ್ ತಂದಿರೋದ್ರಿಂದ ಹಾಗೆ ನಾನು ಸ್ಟೋರ್ ಮಾಡಿ ಇಡ್ತಾ ಇದ್ದೀನಿ. ಇಲ್ಲ ಅಂದ್ರೆ ಹುರಿದು ಕೂಡ ಸ್ಟೋರ್ ಮಾಡ್ಕೊಬಹುದು. ಹಾಗೆ ತಗರಿ ಕಾಳು, ತಡ್ನಿ ಕಾಳು, ರಾಜ್ಮಾ ಈ ಮೂರನ್ನು ಒಂದೇ ಬಾಕ್ಸಲ್ಲಿ ಹಾಕಿಟ್ಬಿಡ್ತೀನಿ. ಮಕ್ಕಳು ಕಾಳು ಬೇಯಿಸ್ಕೊಟ್ರೆ ತಿನ್ನೋದು ಕಮ್ಮಿ, ಹಾಗಾಗಿ ಅವಾಗವಾಗ ಮಿಲೆಟ್ಸ್ ದೋಸೆ ಮಾಡಿಕೊಟ್ಬಿಡ್ತೀನಿ. ಸೊ ಸುಮ್ಮನೆ ತಿಂದ್ಬಿಡ್ತಾರೆ, ಯಾವ ಕಾಳು ಹಾಕಿದೀವಿ ಅನ್ನೋದೇ ಗೊತ್ತಾಗೋದಿಲ್ಲ. ಸೊ ನೆಕ್ಸ್ಟ್ ಮೆಂತೆ ಜೊತೆಗೆ ಒಣಗಿದ ಮೆಣಸಿನ್ಕಾಯಿನೇ ಹಾಕಿರುವಂಥದ್ದು. ಹಳೆ ಮೆಂತೆ ಇತ್ತು, 1 ತಿಂಗಳು ಮುಂಚೆ ತಗೊಂಡಿರುವಂಥದ್ದು. ಸೊ ನಾನು ಈ ರೀತಿ ಮೆಣಸಿನ್ಕಾಯಿ ಹಾಕಿಟ್ಟಿದ್ದೆ. ಸೊ ಇವಾಗ ಅದ್ರ ಜೊತೆಗೆ ವಸ್ತು ಹಳೆದೆರಡನ್ನೂ ಒಟ್ಟಿಗೆ ಸೇರಿಸಿಡ್ತೀನಿ, ಹುಳ ಆಡೋದಿಲ್ಲ. ಹಾಗೆ ಸ್ಟೀಲ್ ಬಾಕ್ಸ್ ಯೂಸ್ ಮಾಡ್ತಾ ಇದ್ರೆ ಈ ರೀತಿ ವಾಟರ್ ಪ್ರೂಫ್ ಸ್ಟಿಕ್ಕರ್ಗಳನ್ನ ಯೂಸ್ ಮಾಡೋದು ತುಂಬಾನೇ ಒಳ್ಳೆಯದು. ಯಾಕಂದರೆ ಒಳಗಡೆ ಏನೆಲ್ಲ ಗ್ರೋಸರೀಸ್ನ ಇಟ್ಟಿದ್ದೀವಿ ಅಂತ ಕಾಣಿಸೋದಿಲ್ಲ, ಹೇಗಿದ್ರು ಕ್ಯಾಪ್ ಓಪನ್ ಮಾಡಿನೇ ನೋಡಬೇಕು. ಸೊ ಅದ್ರ ಬದಲಾಗಿ ಈ ರೀತಿ ಸ್ಟಿಕ್ಕರ್ ಮೇಲೆ ಏನು ವಸ್ತುನ ಹಾಕಿಟ್ಟಿದ್ದೀವಿ ಅಂತ ಬರೆದಿಟ್ಕೊಂಡ್ರೆ ಆರಾಮಾಗಿ ತೆಗೆದು ನೋಡಬಹುದು. ಮತ್ತು ಮೇಂಟೆನೆನ್ಸ್ ತುಂಬ ಈಸಿ. ಸಡನ್ನಾಗಿ ಒಂದ್ಸಲ ನಾವೇ ಗಾಬರಿಲಿ ಅವಸರದಾಗಿ ಅಡುಗೆ ಮಾಡ್ತಾ ಇರ್ತೀವಿ. ಸೊ ಅವಾಗ ಈ ಸ್ಟೀಲ್ ಬಾಕ್ಸ್ಗಳನ್ನ ಮೇಂಟೈನ್ ಮಾಡೋದು ತುಂಬ ಈಸಿ ಆಗುತ್ತೆ. ಅದೇ ಗ್ಲಾಸ್ ಬಾಕ್ಸ್ಗಳಾದರೆ ಪಳಾರ್ ಅಂತ ಹೊಡೆದೋಗ್ಬಿಡುತ್ತೆ. ಆಲ್ಮೋಸ್ಟ್ ನಾನು 3-4 ಗ್ಲಾಸ್ ಬಾಕ್ಸನ್ನು ಹೊಡೆದಾಕ್ಬಿಟ್ಟಿದ್ದೀನಿ. ಸೊ ಹಾಗಾಗಿ ಗ್ಲಾಸ್ ಬಾಕ್ಸ್ಗಳನ್ನು ಆರ್ಗನೈಸ್ ಮಾಡಿ ಕಿಚನಲ್ಲಿ ಇಟ್ಟಾಗ ನೋಡೋಕ್ಕಂತೂ ತುಂಬ ಅಂದವಾಗಿ ಚಂದವಾಗಿ ಕಾಣಿಸ್ತಾ ಇರುತ್ತೆ. ಬಟ್ ಮೇಂಟೆನೆನ್ಸ್ಗೆ ಅಷ್ಟು ಈಸಿ ಅಲ್ಲ. ನನಗೆ ಸ್ಟೀಲ್ ಬಾಕ್ಸೇ ಬೆಸ್ಟ್ ಅಂತ ಅನ್ನಿಸ್ತು. ಸೊ ಹಾಗೆ ನೆಕ್ಸ್ಟ್ ಒಣಮೆಣ್ಸಿನ್ಕಾಯಿನ ತೆಗೆದು ನೀಟಾಗಿ ಬಿಸಿಲಲ್ಲಿ ಮುಟ್ಟಿದ್ರೆ ಪೀಸ್ ಆಗಬೇಕು, ಆ ರೀತಿ ಒಣಗಿಸಿ ಸ್ಟೋರ್ ಮಾಡಿ ಇಟ್ಕೊಬೇಕು. ಸೊ ಮೆತ್ತಗಿರಂಗೆ ಇಟ್ಕೊಂಡ್ರೆ ಬೇಗನೆ ಒಂಥರ ಒಣಮೆಣ್ಸಿನ್ಕಾಯಿ ಒಳಗಡೆ ಎಲ್ಲ ಬೂಸ್ಟ್ ಬಂದಂಗೆ ಆಗಿರುತ್ತೆ. ಸೊ ಹಾಗೆ ಒಣಮೆಣ್ಸಿನ್ಕಾಯಿ ನಮ್ಮ ಮನೇಲಿ ಸ್ವಲ್ಪ ಜಾಸ್ತಿನೇ ಯೂಸ್ ಮಾಡ್ತೀವಿ. ಪುಳಿಯೋಗರೆ ಗೊಜ್ಜು ಆಗಿರ್ಬೋದು, ಹಾಗೆ ಚಟ್ನಿ ಪುಡಿ ಮಾಡೋಕ್ಕಾಗಿರ್ಬೋದು. ಸೊ ಹಾಗಾಗಿ ಸ್ವಲ್ಪ ಜಾಸ್ತಿನೇ ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀನಿ. ಸೊ ನೆಕ್ಸ್ಟ್ ರವೆನ ಯಾವ ರೀತಿ ಸ್ಟೋರ್ ಮಾಡಿ ಇಟ್ಕೊಬಹುದು ಹುಳ ಆಗ್ದಂಗೆ ಅಂದರೆ, ಬಜೆನ ರವೆ ಒಳಗಡೆ ಮಿಕ್ಸ್ ಮಾಡಿ ಇಡೋದ್ರಿಂದ ಹುಳ ಆಗೋದಿಲ್ಲ. ಸೊ ವಿಳೆದೆಲೆ ಹಾಕೋರ ಹತ್ರ ಬಜೆ ಇಟ್ಕೊಂಡಿರ್ತಾರೆ, ನೋಡ್ಬೋದು. ಈ ಬಜೆ ಯಾವ ರೀತಿ ಸ್ಮೆಲ್ ಇರುತ್ತೆ ಅಂದರೆ ಶುಂಠಿ ಥರನೇ ಸ್ಮೆಲ್ ಇರುತ್ತೆ. ಹಾಗೆ ಬಜೆನ ಡೈಲಿ ಸ್ವಲ್ಪ ತಿನ್ನೋದ್ರಿಂದ ಡೈಜೆಷನ್ ಚೆನ್ನಾಗಾಗುತ್ತೆ. ಸೊ ಇದೊಂಥರ ಖಾರ ಇರುತ್ತೆ, ಸ್ಮೆಲ್ಲು ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಹುಳ ಜಾಸ್ತಿ ಆಗೋದಿಲ್ಲ ಅಂತ ನಾನು ರವೆ ಒಳಗಡೆ ಮಿಕ್ಸ್ ಮಾಡಿ ಇಡ್ತಾ ಇರೋದು. ಹಾಗೆ ನೆಕ್ಸ್ಟ್ ಕೊರಿಯಂಡರ್ ಸೀಡ್ಸ್, ಇದ್ರೊಳಗಡೆ ನಾನು ಕಲ್ಲು ಹೂವು ಅಂತ ಬರುತ್ತಲ್ವ ಸ್ಪೈಸಸಲ್ಲಿ, ಸೊ ಅದನ್ನು ಮಿಕ್ಸ್ ಮಾಡಿ ಇಡ್ತೀನಿ. ಇದರ ಸ್ಮೆಲ್ಲಿಗೆ ಹುಳ ಬರೋದಿಲ್ಲ. ಸೊ ನಾನು ಕೊರಿಯಂಡರ್ ಸೀಡ್ಸನ್ನು ಏನಕ್ಕೆ ಇಟ್ಕೊಂಡಿದ್ದೀನಿ ಅಂತ ಅಂದರೆ ಪುಳಿಯೋಗರೆಗೆ ಬೇಕು. ಸೊ ಹಾಗಾಗಿ ಇಟ್ಕೊಂಡಿರುವಂಥದ್ದು. ಹಾಗೆ ನೆಕ್ಸ್ಟ್ ಐಟಮು ಹುಣಸೆ ಹಣ್ಣನ್ನು ಹುಳ ಹಾಕ್ದಲೇ ಇರೋ ಹಾಗೆ ಹೇಗೆ ಸ್ಟೋರ್ ಮಾಡಿ ಇಟ್ಕೊಳ್ಳೋದು ಅಂದರೆ, ಹುಣಸೆ ಹಣ್ಣನ್ನು ತಂದಾಗ ಈ ರೀತಿ ನಾರುಗಳನ್ನೆಲ್ಲ ಡಿವೈಡ್ ಮಾಡಬೇಕು. ಹುಣಸೆ ಹಣ್ಣು ಹುಳ ಏನಕ್ಕಾಗುತ್ತೆ ಅಂದರೆ, ಹುಣಸೆ ಹಣ್ಣಲ್ಲಿ ಸೀಡ್ಸನ್ನು ಹಾಗೆ ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀವಿ. ಸೊ ಹಾಗಾಗಿ ಆ ಸೀಡ್ಸ್ ಹುಳ ಆಗುತ್ತೆ. ಹುಣಸೆ ಹಣ್ಣು ಹುಳ ಆಗೋದಿಲ್ಲ, ಸೀಡ್ಸ್ ಮುಖಾಂತರ ಹುಳ ಆಗುವಂಥದ್ದು. ಸೊ ಹಾಗಾಗಿ ಸೀಡ್ಸ್ ಲೆಸ್ ಹುಣಸೆ ಹಣ್ಣು ತಗೊಳ್ಳೋದು ತುಂಬಾನೇ ಒಳ್ಳೆಯದು. ಹಣ್ಣನ್ನು ಏನಕ್ಕಾಗಿ ಇಷ್ಟೊಂದು ಕ್ಲೀನ್ ಮಾಡಿ ಇಟ್ಕೊಬೇಕು ಅಂದರೆ, ನೀರಲ್ಲಿ ನೆನೆ ಹಾಕಿ ಅದರ ರಸ ಮಾತ್ರ ಯೂಸ್ ಮಾಡಿಕೊಂಡು ಹುಣಸೆ ಹಣ್ಣನ್ನು ತೆಗೆದಾಕ್ಬಿಡ್ತೀವಿ. ಸೊ ಆ ರೀತಿ ವೇಸ್ಟ್ ಮಾಡ್ದೇನೆ ಹುಣಸೆ ಹಣ್ಣನ್ನು ಸ್ವಲ್ಪ ವಾಶ್ ಮಾಡಿಕೊಂಡು ಡೈರೆಕ್ಟಾಗಿ ಸಾಂಬಾರ್ಗೆ ಹಾಕಬೇಕಾದ್ರೆ ಜಾರ್ ಒಳಗಡೆನೆ ರುಬ್ಬಿ ಹಾಕ್ಬೋದು, ವೇಸ್ಟು ಆಗೋದಿಲ್ಲ. ಹಾಗೆ ಅದ್ರ ನಾರನ್ನು ಹಿತ್ತಾಳೆ ಪಾತ್ರೆಗಳನ್ನು ತೊಳೆಯೋಕೆ ಯೂಸ್ ಮಾಡ್ಕೊಬಹುದು, ಅದು ಕೂಡ ವೇಸ್ಟ್ ಆಗೋದಿಲ್ಲ. ಸೊ ಹುಣಸೆ ಹಣ್ಣನ್ನು 1 ಅವರ್ ನಾನು ಬಿಸಿಲಲ್ಲಿ ಒಣಗಿಸಿಟ್ಟಿದ್ದೀನಿ. ಸೊ ಒಣಗಿಸ್ಬಿಟ್ಟು ಡೈಲಿ ಎಷ್ಟು ಹುಣಸೆ ಹಣ್ಣನ್ನು ಯೂಸ್ ಮಾಡ್ಕೊಳ್ತೀನಿ ಅಷ್ಟು ಗಾತ್ರದಲ್ಲಿ ಉಂಡೆನ ಮಾಡಿಕೊಂಡು ಸ್ಟೋರ್ ಮಾಡಿ. ಹುಣಸೆ ಹಣ್ಣನ್ನು ಏನಕ್ಕಾಗಿ ಇಷ್ಟೊಂದು ಉಂಡೆಗಳನ್ನು ಮಾಡಿ ಇಟ್ಕೊಂಡಿದ್ದೀನಿ ಅಂದರೆ, ಡೈಲಿ ರಸಮ್ ಮಾಡೋದ್ರಿಂದ ನನಗೆ ಯೂಸ್ ಆಗುತ್ತೆ. ಸೊ ಹಾಗಾಗಿ ನಾನು ಈ ರೀತಿ ಮಾಡಿ ಇಟ್ಕೊಂಡಿರುವಂಥದ್ದು. ಹಾಗೆ ಹುಣಸೆ ಹಣ್ಣನ್ನು ಜಾಸ್ತಿ ಟೈಮ್ ಬಿಸಿಲಲ್ಲಿ ಒಣಗಿಸ್ಬಾರ್ದು, 1 ಅವರ್ಗಿಂತ ಜಾಸ್ತಿ. ಇವಾಗ ಅಕ್ಕಿ ಗೋಧಿ ಎಲ್ಲ ಇಡೀ ದಿನ ಬಿಸಿಲಲ್ಲಿ ಒಣಗಿಸ್ತೀವಲ್ವ, ಆ ರೀತಿ ಒಣಗಿಸ್ಬಾರ್ದು. 1 ಅವರ್ ಇಲ್ಲ 1-2 ಅವರ್ ಒಣಗಿಸಿದ್ರೇ ಸಾಕು ಹುಣಸೆ ಹಣ್ಣು. ಸೊ ಹಾಗೆ ಯಾವಾಗಲೂ ಹುಣಸೆ ಹಣ್ಣನ್ನು ಪಿಂಗಾಣಿ ಜಾರಲ್ಲೇ ಸ್ಟೋರ್ ಮಾಡಿ ಇಟ್ಕೊಬೇಕು. ಕೆಳಗಡೆ ಒಂದು ಲೇಯರ್ ಫುಲ್ಲು ಹಳ್ಳುಪ್ಪನ್ನು ಹಾಕಿ ಅದರ ಮೇಲೆ ರೆಡಿ ಮಾಡಿ ಇಟ್ಕೊಂಡಿರೋ ಉಂಡೆಗಳನ್ನೆಲ್ಲ ನೀಟಾಗಿ ಆರ್ಗನೈಸ್ ಮಾಡಿ ಸ್ಟೋರ್ ಮಾಡಿ ಇಟ್ಬಿಡ್ತೀನಿ. ಸೊ ಹುಣಸೆ ಹಣ್ಣನ್ನು ಈ ರೀತಿ ಸ್ಟೋರ್ ಮಾಡಿ ಇಟ್ಕೊಬಹುದು. ಹುಣಸೆ ಹಣ್ಣಲ್ಲಿ ಒಂದೇ ಒಂದು ಸೀಡ್ಸ್ ಉಳಿತು ಅಂದ್ರೇನು ಇಡೀ ಹುಣಸೆ ಹಣ್ಣು ಹುಳಾಗೋಗ್ಬಿಡುತ್ತೆ. ಸೊ ಆದಷ್ಟು ಈ ರೀತಿ ಕ್ಲೀನ್ ಮಾಡಿ ಇಟ್ಕೊಳ್ಳೋದ್ರಿಂದ ತುಂಬ ದಿನಗಳ ಕಾಲ ಸ್ಟೋರ್ ಮಾಡಿ. ಹಾಗೆ ನಾನು ಫ್ರಿಡ್ಜಲ್ಲೆಲ್ಲ ಏನು ಸ್ಟೋರ್ ಮಾಡಿ ಇಡೋದಿಲ್ಲ, ಹೊರಗಡೆನೆ ಇಟ್ಕೊಳ್ತೀನಿ. ಹಾಗೆ ನೆಕ್ಸ್ಟ್ ತೊಗರಿಬೇಳೆ ಹುಳ ಆಗದೇನೆ ಇರಬೇಕು ಅಂದರೆ ಒಣಮೆಣಸಿನ್ಕಾಯಿನ ಹಾಕಿಡಬೇಕು. ಸೊ ಒಣಮೆಣಸಿನ್ಕಾಯಿ ಹಾಕಿಡೋದ್ರಿಂದ ತೊಗರಿಬೇಳೆ ಹುಳ ಆಗೋದಿಲ್ಲ. ಹೇಗಿದ್ರು ರೆಗ್ಯುಲರ್ ಆಗಿ ಸಾಂಬಾರ್ಗೆ ಯೂಸ್ ಮಾಡ್ತಾ ಇರೋದ್ರಿಂದ ನಾನು ಕೌಂಟರ್ ಟಾಪ್ ಮೇಲೆ ಇಟ್ಕೊಂಡಿರ್ತೀನಿ. ತೊಗರಿಬೇಳೆನ ಕುಕ್ ಮಾಡೋಕ್ಕಿಂತ ಒಂದು 5 ನಿಮಿಷ ಮುಂಚೆನೆ ನೀರಲ್ಲಿ ನೆನೆ ಹಾಕಿ ಆಮೇಲೆ ಕುಕ್ ಮಾಡೋದು ಒಳ್ಳೆಯದು, ಯಾಕಂದರೆ ಗ್ಯಾಸ್ಟ್ರಿಕ್ ಬರೋದಿಲ್ಲ. ಸೊ ಡೈರೆಕ್ಟಾಗಿ ತರಕಾರಿ ಜೊತೆನೇ ತೊಳೆದ್ಬಿಟ್ಟು ಆವಾಗಲೇ ಕುಕ್ ಮಾಡಿದ್ವಿ ಅಂದರೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಸೊ ಅದಲ್ದಲೆ ಬೇಳೆಗಳು ಉಬ್ಬಿರೋದಿಲ್ಲ. ಹಾಗೆ ಗ್ರೋಸರಿ ಎಲ್ಲ ರಿಫಿಲ್ ಮಾಡಿ
ಉಳಿದಿರೋವಂಥ ಗ್ರೋಸರಿನ ಈ ರೀತಿ ಏರ್ಲಾಕ್ ಕ್ಲಿಪ್ನ ಯೂಸ್ ಮಾಡಿಕೊಂಡು ನೀಟಾಗಿ ಪ್ಯಾಕ್ ಮಾಡಿ ಇಟ್ಬಿಡ್ತೀನಿ. ತಿರ್ಗಾ 1 ವೀಕಲ್ಲಿ ಯಾವುದೆಲ್ಲ ಗ್ರೋಸರೀಸ್ ಖಾಲಿಯಾಗಿದೆ ಅದನ್ನು ರೀಫಿಲ್ ಮಾಡ್ತೀನಿ. ಸಕ್ಕರೆ ಒಳಗಡೆ ಇರುವೆ ಬರಬಾರ್ದು ಅಂತ ಲವಂಗನ ಹಾಕಿಡ್ತಾ ಇದ್ದೀನಿ. ನಿಜವಾಗ್ಲೂ ಲವಂಗ ಹಾಕಿಟ್ಟಿದ್ರೆ ಇರುವೆ ಬರೋದೇ ಇಲ್ಲ. ಹಾಗೆ ನೆಕ್ಸ್ಟ್ ಐಟಮು ರಾಗಿ ಹಿಟ್ಟು. ರಾಗಿ ಹಿಟ್ಟಲ್ಲಿ ನಾನು ಬಜೆ ಮಿಕ್ಸ್ ಮಾಡಿ ಇಡ್ತೀನಿ, ಯಾಕಂದರೆ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಇರುತ್ತೆ. ಒಂದು 5ರಿಂದ 6-7 kg ಹಿಟ್ಟನ್ನು ಇಟ್ಕೊಂಡಿರ್ತೀವಿ. ಸೊ ರೆಗ್ಯುಲರಾಗಿ ಮುದ್ದೆ ಮಾಡೋದು ಇಲ್ಲ, ಹೇಗಿದ್ರು ಒಂದಿನ ಬಿಟ್ಟು ಒಂದಿನ ಮುದ್ದೆ ಮಾಡ್ತಾ ಇರೋದ್ರಿಂದ ಹಿಟ್ಟು ಬೇಗ ಹುಳ ಆಗೋಗ್ಬಿಡುತ್ತೆ ಅಂತ ನಾನು ಬಜೆನ ಮಿಕ್ಸ್ ಮಾಡಿ. ಹಾಗೆ ರಾಗಿ ಹಿಟ್ಟು ಬೇಗ ಹುಳ ಆಗುವಂಥ ಚಾನ್ಸಸ್ ಏನಕ್ಕೆ ಅಂತ ಅಂದರೆ, ಇವಾಗ ಮಿಲ್ಲಿಂದ ಪೌಡ್ರ್ ಮಾಡಿಸ್ಕೊಂಡು ತರ್ತೀವಲ್ವ, ಆ ಬಿಸಿ ಇರಬೇಕಾದ್ರೇ ಬಾಕ್ಸಲ್ಲಿ ಹಾಕಿ ಕ್ಲೋಸ್ ಮಾಡಿ ಇಡಬಾರ್ದು. ಆ ತೇವಾಂಶಕ್ಕೆ ಬೇಗ ಹುಳ ಆಗೋಗ್ಬಿಡುತ್ತೆ. ಸ್ವಲ್ಪ ಹೊತ್ತು ಹಾಗೆ ಹೊರಗಡೆ ಗಾಳಿಲಿ ಹಾರಾಕ್ಬಿಟ್ಟು ಆಮೇಲೆ ಬಾಕ್ಸಲ್ಲಿ ರಿಫಿಲ್ ಮಾಡಿ ಇಟ್ಕೊಬೇಕು. ಹಾಗೆ ನೆಕ್ಸ್ಟ್ ಐಟಮು ಗೋಧಿ ಹಿಟ್ಟು. ಗೋಧಿ ಹಿಟ್ಟಲ್ಲೂ ಕೂಡ ನಾನು ಬಜೆನ ಮಿಕ್ಸ್ ಮಾಡಿಡ್ತೀನಿ. ಗೋಧಿ ಹಿಟ್ಟು, ಅಕ್ಕಿ ಹಿಟ್ಟು, ರಾಗಿ ಹಿಟ್ಟು ಈ 3ರಲ್ಲೂ ಕೂಡ ಬಜೆನೇ ಹಾಕಿಡುವಂಥದ್ದು. ಸೊ ಗೋಧಿ ಹಿಟ್ಟು ಕ್ವಾಂಟಿಟಿ ಜಾಸ್ತಿನೇ ಇರುತ್ತೆ. ರಾಗಿ ಹಿಟ್ಟು ಥರ ಒಂದು 5 kg ತೊಗೊಂಡು ಬಂದಿರ್ತೀವಿ. ಸೊ ಅದನ್ನಂತೂ ರೆಗ್ಯುಲರಾಗಿ ಯೂಸ್ ಮಾಡೋದಿಲ್ಲ. ಯಾವಾಗೆಲ್ಲ ಚಪಾತಿ ಟಿಫನ್ ಮಾಡಬೇಕು ಅವಾಗ ಮಾತ್ರ ಯೂಸ್ ಮಾಡೋದಲ್ವ. ಸೊ ಹಾಗಾಗಿ ಬಜೆ ಹಾಕಿಡ್ತೀನಿ ನಾನು. ಹಾಗೆ ನೆಕ್ಸ್ಟ್ ಐಟಮ್ಮು ಸಾಂಬಾರ್ ಪೌಡರ್. ಸಾಂಬಾರ್ ಪೌಡರ್ನ ತುಂಬ ದಿನಗಳ ಕಾಲ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಹೇಗಿರುತ್ತೆ ಅಂದರೆ ಹುಳ ಆಗೋದಿಲ್ಲ. ಹುಳ ಅಂದರೆ ಇವಾಗ ಕುಟ್ಟೆ ಹುಳ ಎಲ್ಲ ಇರುತ್ತಲ್ವ, ಆ ರೀತಿ ಕಣ್ಣಿಗೆ ಕಾಣೋದಿಲ್ಲ, ಬಟ್ ಅಲ್ಲಲ್ಲೇ ಬಲೆ ರೀತಿ ಬಂದಿರುತ್ತೆ. ಸೊ ಆ ರೀತಿ ಬರಬಾರ್ದು ಅಂತ ಅಂದರೆ ಸಾಂಬಾರ್ ಪೌಡರು ಒಂದು ವೈಟ್ ಕಲರ್ ಬಟ್ಟೆಗೆ ಸ್ವಲ್ಪ ಇಂಕ್ ಪೌಡರ್ನ ಹಾಕಿ ಈ ರೀತಿ ಗಂಟು ಕಟ್ಟಿ ಇಟ್ಕೊಂಡು ಸಾಂಬಾರ್ ಪೌಡರ್ ಒಳಗೆ, ಸಾಂಬಾರ್ ಪೌಡರ್ ಒಳಗಡೆ ಈ ರೀತಿ ಇಂಗಿಂದ ಮಾಡಿರೋ ಗಂಟನ್ನು ಮಿಕ್ಸ್ ಮಾಡಿ ಇಡೋದ್ರಿಂದ ಸಾಂಬಾರ್ ಪೌಡರ್ ಹಾಳಾಗ್ದಂಗೆ ಚೆನ್ನಾಗಿ ಫ್ರೆಶ್ ಆಗಿರುತ್ತೆ. ಸೊ ನಾನು ಇದೇ ರೀತಿ ಯೂಸ್ ಮಾಡ್ಕೊಳ್ಳೋದು. ಚಿಲ್ಲಿ ಪೌಡರ್ ಆಗಿರ್ಬೋದು, ಕೊರಿಯಂಡರ್ ಸೀಡ್ಸ್ ಪೌಡರ್ ಆಗಿರ್ಬೋದು, ವೆಜ್ ಸಾಂಬಾರ್ ಪೌಡರ್ ಆಗಿರ್ಬೋದು, ಈ 3 ಪೌಡರಲ್ಲೂ ನಾನು ಈ ರೀತಿ ಒಂದೊಂದು ಗಂಟನ್ನ ಮಾಡಿ ಹಾಕ್ಬಿಡ್ತೀನಿ. ಮುಂಚೆನೇ ಹಾಕಿದ್ದೆ, ಫ್ರೆಶ್ ಆಗಿ ಮಾಡಿ ತೋರಿಸೋಣ ಅಂತ ನಾನು ಇವಾಗ ಹೊಸದಾಗಿ ಮಾಡಿ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮನೇಲಿ ಸಾಂಬಾರ್ ಪೌಡರ್ನ ನಾವೇ ಪ್ರಿಪೇರ್ ಮಾಡ್ಕೊಂಡಿದ್ದೀವಿ ಅಂತಂದರೆ ಅದರಲ್ಲಿ ಕಾಳುಗಳನ್ನೆಲ್ಲ ಹಾಕಿ ಹುರಿದು ಪುಡಿ ಮಾಡಿರ್ತೀವಲ್ವ. ಸೊ ಹಾಗಾಗಿ 1-2 ತಿಂಗಳಾದಮೇಲೆ ಹುಳ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದರೆ ಹುಳ ಅಂದರೆ ಅದೇ ಬಲೆ ರೀತಿ ಬರೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಹಾಗಾಗಿ ಆ ರೀತಿ ಬರಬಾರ್ದು ಅಂತ ಅಂದರೆ ಈ ಥರ ಇಂಕ್ ಪೌಡರ್ನ ಗಂಟು ಕಟ್ಟಿ ಇಡೋದು ಒಳ್ಳೆಯದು. ಹಾಗೆ ನಮ್ಮನೆ ಕಿಚನಲ್ಲಿ ವೈಟ್ ಕಲರೇ ಜಾಸ್ತಿ ಇರುವಂಥದ್ದು. ಸೊ ಆದಷ್ಟು ನಾನು ಕ್ಲೀನಾಗಿ ಇಟ್ಕೊಬೇಕು ಅಂತ ನೋಡ್ತಾ ಇರ್ತೀನಿ. ವೈಟ್ ಕಲರಲ್ಲಿ ಸ್ವಲ್ಪ ಕರೆ ಕೂತ್ಕೊಂಡ್ರೂ ಹಾಗೆ ಎದ್ದು ಕಾಣಿಸ್ತಾ ಇರುತ್ತೆ. ಸೊ ಒಗ್ಗರಣೆ ಹಾಕ್ದಾಗೆಲ್ಲ ಈ ಆಯಿಲ್ ಕಲೆಗಳೇನಾದ್ರು ಕೂತ್ಕೊಂಡ್ರೆ ಕ್ಲೀನ್ ಮಾಡೋದು ತುಂಬಾ ಕಷ್ಟ ಅಂತ ಅನ್ನಿಸ್ತಾ ಇರುತ್ತೆ ನನಗೆ ಒಂದೊಂದು ಟೈಮು. ವೈಟ್ ಕಲರ್ ಯಾಕಾದರೂ ಚೂಸ್ ಮಾಡಿದ್ನಪ್ಪ ಅಂತ ಫೀಲ್ ಆಗ್ತಾ ಇರುತ್ತೆ. ಹಾಗೆ ಎಲ್ಲ ಮಿಲೆಟ್ಸ್ ಬಾಕ್ಸ್ಗಳು, ಸ್ಪೈಸಿ ಬಾಕ್ಸಸ್ ಎಲ್ಲನೂ ನೀಟಾಗಿ ಆರ್ಗನೈಸ್ ಮಾಡಿ ಇಡ್ತಾ ಇದ್ದೀನಿ. ಸೊ ಇದು ಎಲ್ಲ ಹನಿ ಬಾಕ್ಸ್ಗಳು ಯಾವುದನ್ನು ನಾನು ಬಿಸಾಡಿಲ್ಲ. ಸೊ ಏನಾದರೂ ಜಾಸ್ತಿ ಕ್ವಾಂಟಿಟಿಲಿರುವಂಥ ಸ್ಪೈಸಸ್ ಹಾಕಿ ಇಟ್ಕೊಳ್ಳೋಕ್ಕಾಗತ್ತೆ ಅಂತ ರೀಯೂಸ್ ಮಾಡ್ತಾ ಇದ್ದೀನಿ. ಹಾಗೆ ಈ ಬ್ಲಾಗಲ್ಲಿ ಮಿಲೆಟ್ಸ್ಗಳನ್ನೆಲ್ಲ ಹುಳ ಬರ್ದಂಗೆ ಯಾವ ರೀತಿ ಸ್ಟೋರ್ ಮಾಡ್ಕೊಬಹುದು ಅಂತ ನನಗೆ ತಿಳಿದಿರುವಂಥ ಟಿಪ್ಸನ್ನು ಶೇರ್ ಮಾಡ್ಕೊಂಡಿದ್ದೀನಿ. ಹಾಗೆ ಈ ಬ್ಲಾಗು ನಿಮಗೆ ಹೆಲ್ಪ್ಫುಲ್ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ ಕ್ಲಿಕ್ ಮಾಡಿದ್ರೆ ನಾನು ಹಾಕೆಲ್ಲ ನ್ಯೂ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಸಿಗೋಣ ಮುಂದಿನ ಬ್ಲಾಗಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್.